ಆಂಗ್ಲ ಪದವನ್ನು ಓಡಿಸೋಣ, ಮರಳಿ ಹೋದ ಮನೆ ಮಾತು ಕನ್ನಡ ಶಬ್ದಗಳನ್ನು ನಾವು ಉಳಿಸೋಣ. ಇದಕ್ಕೆ ಪ್ರೇರಣೆ ನಮ್ಮ ಗುರುಗಳಾದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು. ಅವರು ತಮ್ಮ ಚಾತುರ್ಮಾಸ್ಯದಲ್ಲಿ, ಸ್ವಭಾಷಾ ಚಾತುರ್ಮಾಸ್ಯದಲ್ಲಿ ನಮಗೆ ಗೊತ್ತಿಲ್ಲದ ಅನೇಕ ಕನ್ನಡ ಶಬ್ದಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮೊದಲಿನಿಂದ ಬಂದ ಕನ್ನಡ ಶಬ್ದ ನಮಗೆ ತುಂಬ ಮರೆತು ಹೋಗಿತ್ತು, ಅದನ್ನೆಲ್ಲ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾನಿವತ್ತು ಒಂದು ನನ್ನ ಮಗನಿಗೆ ಅವುಗಳನ್ನೆಲ್ಲ ನೆನಪಿಸುವ ಒಂದು ಸಣ್ಣ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ನಡೆಸ್ತೇನೆ. ಬರ ಗೊತ್ತಾ ನನ್ನ ಪರೀಕ್ಷೆ ನೋಡಿ, ನನ್ನ ಮಗ ಈಗ ಪರೀಕ್ಷೆ ಕೇಳ. ಈಗ ಈ ಪ್ರಶ್ನೆ ಕೇಳ್ತೇನೆ. ಒಂದನೇ ಪ್ರಶ್ನೆ, AI ಇದರ ಕನ್ನಡದ ಅರ್ಥ? AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದರ ಕನ್ನಡ ಶಬ್ದ ಆಗುತ್ತೆ ಕೃತಕ ಬುದ್ಧಿ. ಕ್ರಬ್. ಸರಿ. ಎರಡನೇ ಟಿಕೆಟ್. ಇದಕ್ಕೆ ಯಾವ್ದು ಕನ್ನಡ? ಟಿಕೆಟ್ ಬಂದದ್ದೇ ಇಂಗ್ಲಿಷ್. ಟಿಕೆಟ್ ಹೌದು, ಆದ್ರೆ ಇದ್ದು ಚೀಟಿ. ಒಂದು ಇದು ಚೀಟಿ ಆಯ್ತಾ. ಎರಡನೇ ಹಾಫ್ ಚೀಟಿ. ಮೊದಲನೇ ಅರ್ಧ ಸರಿ, ಒಂದು ಉತ್ತರ ಸರಿ. ಗುರುತು ಚೀಟಿ ಅಂದ್ರೆ ಇದಾಯ್ತು. ಇನ್ನೊಂದು ಸಂಸ್ಕೃತದಲ್ಲಿ ಪ್ರವೇಶ ಪತ್ರ. ಅದು ಟಿಕೆಟಾ? ಮೂರನೇದು ಆಫೀಸ್, ಕಾರ್ಯಾಲಯ. ಕಚೇರಿಗಿಂತ ಕಾರ್ಯಾಲಯ ಅಪ್ಪಟ ಕನ್ನಡ. ಮತ್ತೊಂದು ಮೊಬೈಲ್. ಜಂಗಮವಾಣಿ. ಈ ಮೊಬೈಲ್ ಹೇಳೋದು ಸಾಮಾನ್ಯ ಪದಬೇಡ. ಮೊಬೈಲ್ ಫೋನ್ ಅಂದ್ರೆ ಈ ಮೊಬೈಲ್ ನಾವು ಎಂತದಕ್ಕೂ ಉಪಯೋಗಿಸ್ತೀವಿ. ಮೊಬೈಲ್ ಅಂದ್ರೆ ಅದು ಇದು ಸಂಚಾರ. ಮೊಬೈಲಿಗೆ ನಾವು ಯಾವ್ದಕ್ಕೂ ಮೊಬೈಲ್ ಬಳಸ್ತಕ್ಕಳ, ಇದಕ್ಕೆ ಮಾತ್ರ ಮೊಬೈಲ್ ಒಳಗೆ ಬಳಸಿ ರೂಢಿ ಆಯ್ತು. ಒಳ್ಳೆ ಮೊಬೈಲ್ ಅಂದ್ರೆ ಚಲಿಸುವ ಹಳೆ ಹಂಗೆ. ಈಗ ಬಸ್ಸಿಗೂ ಮೊಬೈಲ್ ಬಸ್ ಒಳಗೆ ಹೇಳಕ್ ಹಂಗೆ. ಅದಕ್ಕೆ ಸಂಸ್ಕೃತದಲ್ಲಿ ಚರವಾಣ, ಕನ್ನಡದಲ್ಲಿ ಚರವಾಣಿ, ಜಂಗಮವಾಣಿ ಹೀಗೆಲ್ಲ ಹೇಳ. ಇನ್ನೊಂದು ಇದು ಬಾರಿ ಬಕೆಟ್. ಬಕೆಟ್ ಅಂದ್ರೆ ಒಂದು ನಂಗೆಲ್ಲ ಸಣ್ಣಕ್ಕಿರಕ ಬಕೆಟ್ ಹೇಳ್ತಿದ್ದ. ಹೌದಾ? ಬಕೆಟ್ ಅಂದ್ರೆ ಅಂತದ ಒಂದು ನೀರು ಹಿಡಿಯೋ ಪಾತ್ರೆ. ಹೌದು. ಅಲ್ಲ, ನಾನು ಒಂದು ಪಾತ್ರೆ ಹೇಳಿ ಬರ್ಬೇಕು. ಅದ ಒಂದು ಶಬ್ದ ಪಾತ್ರೆ. ಶಬ್ದನೇ ಇದ್ದ ಕನ್ನಡದ ಶಬ್ದನೇ ಇದ್ರಲ್ಲಿ ಬಾಲ್ಡಿ. ಬಾಲ್ಡಿ ಕೇಳಿದ್ದೆ. ಮತ್ತೆ ಇದಕ್ಕೆ ಅಂತ ಚೊಂಬು. ಸರಿ. ಮತ್ತೊಂದು ಸರಿ. ಪೆನ್. ಪೆನ್ನಿಗೆ ಲೇಖನಿ. ಎಷ್ಟು ಉತ್ತರ ಸರಿ ಹೇಳಿದೆ ಈಗ? ಲೇಖನಿ ಅಂದ್ರೆ ಸಂಸ್ಕೃತ ಒಳ. ಹೌದಾ? ಲೆಕ್ಕಣೆ ಅಥವಾ ಲೆಕ್ಕಣೆ. ಸರಿ, ಹಂಗಾದ್ರೆ ನಾಲ್ಕನೇದು ಬಕೆಟ್ ಒಂದು. ನೋಡಿ ಫ್ರೆಂಡ್ಸ್, ನನ್ನ ಮಗ ಪರವಾಗಿಲ್ಲ, 80% ಕನ್ನಡ ಉಳಿಸ್ತಿದ್ದಾನೆ. ಹೀಗೆ
ಇನ್ನೂ ಅನೇಕ ಶಬ್ದಗಳಿವೆ ಮುಂದಿನ ವಿಡಿಯೋಗಳಲ್ಲಿ ತಾವು ನೋಡಬಹುದು.